ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ನೇಮಕಾತಿಯ ಧಮಾಕ ಅಂತ ಹೇಳ್ಬಿಟ್ಟು ನಾನು ಈ ಮೊದಲು ಕೂಡ ಒಂದು ವಿಡಿಯೋವನ್ನ ಹಾಕಿದ್ದೀನಿ. ಮುಂದೆ ಕೂಡ ನಿಮಗೆ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕ್ವಶನ್ ಆನ್ಸರ್ ಅನ್ನ ನಿಮಗೆ ಏನೇನ್ ಬರಬಹುದು, ಇಂದಿನ ಪತ್ರಿಕೆಗಳಲ್ಲಿ ಏನಿತ್ತು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಾನು ನಿಮಗೆ ವಿಡಿಯೋವನ್ನ ಮಾಡಿ ಹಾಕ್ತಾ ಇರ್ತೀನಿ. ನೋಡಿ, ಇಂದಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರೂಫ್ ಅನ್ನು ಕೂಡ ಸಮೇತ ನಿಮಗೆ ಫೋಟೋ ತೆಗೆದು ಹಾಕಿದ್ದೀನಿ. ನಿಜವಾಗ್ಲೂ ಕೂಡ ನೇಮಕಾತಿ ಧಮಾಕ ಅಂತಕ್ಕಂಥದ್ದು ನಡೀತಾ ಇದೆ. ಇಂದು 16 ಜುಲೈ 16ನೇ ತಾರೀಕು. ಇಂದು ಪತ್ರಿಕೆಯಲ್ಲಿ ಬಂದಿರ್ತಕ್ಕಂಥ ಫೋಟೋಗಳನ್ನೇ ನಿಮಗೆ ತೆಗೆದು ಹಾಕಿ ವಿಡಿಯೋ ಸಮೇತ ಪ್ರೂಫ್ ಸಮೇತ ಹಾಕಿದ್ದೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮುಂದಿಗೆ ನಿಮ್ಗೆ ಅನುಕೂಲ ಆಗ್ತಕ್ಕಂತಹ ವಿಡಿಯೋಗಳನ್ನೇ ಮಾಡಿ ಹಾಕ್ತೀನಿ. ನೋಡಿ, ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ. 2026 ಆಗಸ್ಟ್ ತಿಂಗಳ 2ನೇ ತಾರೀಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3391 ಹುದ್ದೆಗಳ ನೇಮಕಾತಿ ಪರೀಕ್ಷೆ ಇದೆ. ಇನ್ನು 2026 ಸೆಪ್ಟೆಂಬರ್ 6ರಂದು ಸುಮಾರು 1500 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ ಅಂತಕ್ಕಂಥದ್ದು ನಡೀತಾ ಇದೆ. ಹಾಗೇನೆ ಕೆಇಎ ನಡೆಸಲು ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆ ಕೂಡ ಮಾಡಿದ್ದಾರೆ. ಅದೇ ರೀತಿ ಶೀಘ್ರದಲ್ಲೇ ಮತ್ತೆ 5000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಭರ್ತಿ ಕಾರ್ಯ ಪ್ರಾರಂಭವಾಗಿದೆ. 265 ಅಬಕಾರಿ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು 942 ಅಬಕಾರಿ ಗಾರ್ಡ್ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತಿದೆ. ವಿಎಒ ಹುದ್ದೆ ಮತ್ತು ಸಿ ಗ್ರೂಪ್ ಹುದ್ದೆಗಳು, ಸಾವಿರಾರು ಎಫ್ಡಿಎ ಮತ್ತು ಎಸ್ಡಿಎ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಇಂದಿನಿಂದಲೇ ಅಭ್ಯಾಸವನ್ನ ಪ್ರಾರಂಭಿಸಿ ಸಮರ್ಥವಾಗಿ ಪರೀಕ್ಷೆಯನ್ನ ಎದುರಿಸಿ ಯಶಸ್ಸನ್ನ ಸಾಧಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು ಯಾವ್ಯಾವ ಇಲಾಖೆಯಲ್ಲಿ ಹುದ್ದೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಶಿಕ್ಷಣ ಮತ್ತು ಸಾಕ್ಷರತಾ ಹುದ್ದೆಗೆ, ಮತ್ತೆ ಒಳಾಡಳಿತ ಹುದ್ದೆಗೆ, ಆರ್ಥಿಕ, ನಗರಾಭಿವೃದ್ಧಿ, ವೈದ್ಯಕೀಯ ಶಿಕ್ಷಣ, ಕೃಷಿ, ಅರಣ್ಯ, ಸಾರಿಗೆ, ಇಂಧನ, ಉನ್ನತ ಶಿಕ್ಷಣ, ಕಂದಾಯ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ, ಇಷ್ಟು ಇಲಾಖೆಗಳಲ್ಲಿ ಇಷ್ಟಿಷ್ಟು ಹುದ್ದೆಗಳು ಖಾಲಿ ಇದಾವೆ. ಈ ಎಲ್ಲ ವಿಚಾರಗಳು ನಿಮಗೆ ಪ್ರೂಫ್ ಸಮೇತ ಗೊತ್ತಾಗ್ಲಿ. ಇಂದು ಜುಲೈ 16 ಇವತ್ತಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು, ಪ್ರಕಟವಾಗಿರ್ತಕ್ಕಂಥದ್ದು. ಈಗ ನೇಮಕಾತಿ ಧಮಾಕ ಅಂತದ್ದು ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಸಿಂಹ ಪಾಲಿನಲ್ಲಿ ನಮಗೆ ಸಿಕ್ಕಿದೆ. ಎಲ್ಲವನ್ನ ಕೆಇಎ ಹೆಗಲಿಗೆ 40,000 ಹುದ್ದೆಗಳ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಓದೋದಿಕ್ಕೆ ತುಂಬಾ ಸಮಯ ಇಲ್ಲ. ಆದಷ್ಟು ನಿಮಗೆ ಪುಸ್ತಕಗಳನ್ನ ಓದೋದ್ರ ಜೊತೆಗೆ ಈ ಮೊಬೈಲ್ ಅಲ್ಲಿ ತುಂಬಾ ಅನುಕೂಲ ಅಂತಕ್ಕಂಥದ್ದಿದೆ. ಅದನ್ನು ಕೂಡ ಉಪಯೋಗವನ್ನ ಪಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಗೆ ಆಗುವಂತಹ ವಿಡಿಯೋಗಳನ್ನ ನಾನು ಮುಂದಿನ ದಿನಗಳಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ರಾಜ್ಯಾದ್ಯಂತ ಪ್ರಾಥಮಿಕ ಮತ್ತು ದೈಹಿಕ ಪದವೀಧರ ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರ ಸೇರಿದಂತೆ ಒಟ್ಟು 15,000 ಶಿಕ್ಷಕರ ಹುದ್ದೆಗೆ ಭರ್ತಿಗೂ ಕೂಡ ಕ್ರಮ ಕೈಗೊಳ್ತೀವಿ ಅಂತೇಳಿ ಕೆಇಎ ಶೀಘ್ರದಲ್ಲೇ ಅಧಿಕೃತ ಸೂಚನೆಯನ್ನು ಕೂಡ ಪ್ರಕಟಿಸಿದೆ. ಬೃಹತ್ ಇಲಾಖೆ ಸಂಖ್ಯೆಯ ಅಭ್ಯರ್ಥಿಗಳಿರುವುದರಿಂದ ವಿಳಂಬ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ ಮೂಲಕ ಅರ್ಜಿಯನ್ನ ಕರಿತೀವಿ, ಅರ್ಜಿಯನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಇದು ಕೂಡ ಜುಲೈ 16ನೇ ತಾರೀಕು 2026 ಇಂದಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ವಿಚಾರ. ಇನ್ನ ಮುಂದೆ ವಿಚಾರ ನೋಡಿ ಏನಂತಂದ್ರೆ, ಯಾವುದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಗ್ರಾಮಾಡಳಿತಾಧಿಕಾರಿಯಾಗಿ ವಿಎ ಆಗಿ 572 ಹುದ್ದೆಗಳನ್ನ ತಗೋತಾ ಇದ್ದಾರೆ. ಒಟ್ಟು ಜುಲೈ 30ನೇ ತಾರೀಕು ಕೊನೆಯ ದಿನಾಂಕ. ಭೂಮಾಪಕರು ಸರ್ವೇಯರ್ಸ್ ಆಗಿ 750 ಜನರನ್ನ ತಗೋತಾ ಇದ್ದಾರೆ. ಆಗಸ್ಟ್ 7ನೇ ತಾರೀಕು ಕೊನೆಯ ದಿನಾಂಕ. ವಸತಿ ಶಾಲೆ ಶಿಕ್ಷಕರನ್ನ ತಗೋತಾ ಇದ್ದಾರೆ. 1074 ಜನರನ್ನ ಆಗಸ್ಟ್ 13 ಕೊನೆಯ ದಿನಾಂಕ. ವಿಶೇಷ ಮೀಸಲು ಪೊಲೀಸ್ ಪಡೆಯನ್ನ ತಗೋತಾ ಇದ್ದಾರೆ. 2314 ಜನರನ್ನ ಆಗಸ್ಟ್ 30 ಕೊನೆಯ ದಿನಾಂಕ. ನೋಡಿ, ಸದ್ಯವೇ 319 ಕೆಎಎಸ್ ಹುದ್ದೆಗಳಿಗೆ ಭರ್ತಿಯನ್ನ ಮಾಡ್ಕೋತಾ ಇದ್ದಾರೆ. ಹಾಗೆ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, 2026-27ನೇ ಸಾಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 319 ಗೆಜೆಟೆಡ್ ಪ್ರೊಬೇಷನರಿ ಕೆಎಎಸ್ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಡಿಪಿಎಆರ್ ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಕೆಪಿಎಸ್ಸಿ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಗ್ರೂಪ್ ಎ 117 ಹುದ್ದೆಗಳನ್ನ ಮತ್ತು ಸಹಾಯಕ ಆಯುಕ್ತರು, ಎಸಿ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಖಜಾನೆ ಇಲಾಖೆ ಸಹಾಯಕ ನಿರ್ದೇಶಕರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯತ್ ರಾಜ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ಗ್ರೂಪ್ ಬಿ 202 ಹುದ್ದೆಗಳು ತಹಶೀಲ್ದಾರು, ವಾಣಿಜ್ಯ ತೆರಿಗೆ ಅಧಿಕಾರಿ, ಸಹಾಯಕ ಅಧೀಕ್ಷಕರು, ಡಿವೈಎಸ್ಪಿ, ಅಬಕಾರಿ ಉಪ ಅಧೀಕ್ಷಕರು, ಉದ್ಯೋಗಾಧಿಕಾರಿಗಳು, ಇಷ್ಟು ಜನರನ್ನು ಕೂಡ ಶೀಘ್ರದಲ್ಲೇ ತಗೋತಾ ಇದ್ದಾರೆ 2026 ಮತ್ತು 27ರಲ್ಲಿ. ದಯವಿಟ್ಟು ಆದಷ್ಟು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.